ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಬಿಗ್ ಬಾಸ್ ನವರು ಇವತ್ತು ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ, ಬನ್ನಿ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಓಟಕ್ಕಾಗಿ ಒಟ್ಟು 6 ಜೋಡಿಗಳನ್ನ ಮಾಡಲಾಗಿತ್ತು. ಈಗಾಗಲೇ ಆಡಿರುವ 2 ಆಟಗಳಲ್ಲಿ ಮೊದಲನೆಯ ಆಟದಲ್ಲಿ ಸೋತಿರುವಂತ ರಜತ್ ಮತ್ತು ಚೈತ್ರ ಇವರನ್ನು ಹೊರಗಿಡಲಾಗಿತ್ತು. ಇನ್ನು 2ನೇ ಆಟದಲ್ಲಿ ಗೆದ್ದಿರುವ ಅಶ್ವಿನಿ ಮತ್ತು ರಘುರವರು ಸೋತ ಜೋಡಿಗಳಲ್ಲಿ ಸೂರಜ್ ಮತ್ತು ರಾಶಿಕರ್ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಲಾಗಿತ್ತು. ಇವತ್ತು ಬಿಟ್ಟಿರುವ ಪ್ರೋಮೋದಲ್ಲಿ ಹೇಳಿರುವ ಹಾಗೆ ಉಳಿದಿರುವ 4 ಜೋಡಿಗಳಲ್ಲಿ ಕೇವಲ 3 ಜೋಡಿಗಳು ಮಾತ್ರ ಅರ್ಹತೆ ಪಡೆಯುತ್ತಾರೆ, ಅದು ಕೂಡ ಕೊನೆಯ ಟಾಸ್ಕ್ ಗೆಲ್ಲುವ ಮೂಲಕ. ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಕೊನೆಯ ಆಟ ಯಾವುದೆಂದರೆ, ಜೇಡಿಗಳು ಒಂದೊಂದು ಉದ್ದದ ಕೋಲನ್ನು ಇಬ್ಬರು ಹಿಡಿದುಕೊಂಡು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವಂತಹ ವಿವಿಧ ಗಾತ್ರದ ಚೆಂಡುಗಳನ್ನು ಜೋಡಿಗಳು ಕೋಲಿನ ಮೂಲಕ ಚೆಂಡು ಕೆಳಗೆ ಬೀಳದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ತಮಗೆ ಗುರುತಿಸಿರುವಂತಹ ಜಾಗಕ್ಕೆ ಒಯ್ಯಬೇಕು. ಇದು ಕ್ಯಾಪ್ಟನ್ಸಿ ಕಂಟೆಂಡರ್ನ ಕೊನೆಯ 3 ಜೋಡಿಗಳನ್ನ ಆಯ್ಕೆ ಮಾಡಲು ಬಿಗ್ ಬಾಸ್ ಕೊಟ್ಟಿರುವ ಕೊನೆಯ ಆಟ. ಈ ಆಟದ ನಿಯಮದಂತೆ ಜೋಡಿಗಳು ಒಬ್ಬರ ಕೋಲನ್ನು ಇನ್ನೊಬ್ಬರು ಮುಟ್ಟುವಂತಿಲ್ಲ. ಆದರೆ ಇವತ್ತಿನ ಪ್ರೋಮೋದಲ್ಲಿ ನೋಡಿದ ಹಾಗೆ ಮಾಳು ತನ್ನ ಜೋಡಿಯಾದ ರಕ್ಷಿತನ ಕೋಲನ್ನು ಮುಟ್ಟುತ್ತಾನೆ. ಇದನ್ನು ಗಮನಿಸಿದ ಉಸ್ತುವಾರಿ ಧ್ರುವಂತ್ ಫಾಲ್ ಎಂದು ಹೇಳಿ 10 ಸೆಕೆಂಡ್ಗಳ ಕಾಲ ಪಾಸ್ ಮಾಡುತ್ತಾನೆ. ಹೀಗೆ 10 ಸೆಕೆಂಡ್ಗಳ ಕಾಲ ಪಾಸ್ ಮಾಡಿದಾಗ ಮಾಳು ಮತ್ತು ರಕ್ಷಿತಾ ಸುಮ್ಮನೆ ನುಲ್ಲಬೇಕು. ಆದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ ನಂತರ ತಾನು ಏನೇ ಮಾಡಿದರೂ ಸರಿ ಅಂದುಕೊಳ್ಳುತ್ತಿರುವ ರಕ್ಷಿತಾ ಈ ಆಟದ ಉಸ್ತುವಾರಿ ಧ್ರುವಂತ್ ಪಾಸ್ ಕೊಟ್ಟಾಗ ಅವನಿಗೆ ಎದುರು ಮಾತನಾಡುತ್ತಾಳೆ. ಅಲ್ಲದೆ ಕೋಲಿನಿಂದ ಸ್ವಿಮ್ಮಿಂಗ್ ಪೂಲ್ನ ನೀರಿಗೆ ಜೋರಾಗಿ ಹೊಡೆಯುತ್ತಾಳೆ. ಆ ನೀರು ಧ್ರುವಂತನ ಮುಖಕ್ಕೆ ಸಿಡಿಯುತ್ತದೆ. ಪಕ್ಕದಲ್ಲಿ ಇರುವ ಸ್ಪಂದನ ಹಾಗೆ ಮಾಡಬೇಡ ಅಂತ ಹೇಳಿದ್ರೂ ಕೇಳಲ್ಲ. ಇದು ನನ್ನ ಇಷ್ಟ ಎಂದು ಹೇಳುತ್ತಾಳೆ. ಇದಿಷ್ಟು ಇವತ್ತಿನ ಪ್ರೋಮೋದಲ್ಲಿದೆ. ಈ ಟಾಸ್ಕಿನಲ್ಲಿ ಯಾರು ಗೆದ್ದರು ಮತ್ತು ಯಾರು ಸೋತರು ಎಂದು ತಿಳಿದುಕೊಳ್ಳಲು ಫುಲ್ ಎಪಿಸೋಡ್ ಬರುವವರೆಗೂ ಕಾದು ನೋಡಬೇಕಾಗಿದೆ. ಒಲವಿನ ಪ್ರಿಯನತೆ